ನಗರಸಭೆ ಪೌರಾಯುಕ್ತೆಗೆ ಕಾಂಗ್ರೆಸ್ ಮುಖಂಡ ಬೆದರಿಕೆ ಹಾಕಿ ಅಸಂಬದ್ಧ ಮಾತಾಡಿ ರಾಜ್ಯದ ಜನರ ಆಕ್ರೋಶಕ್ಕೆ ಗುರಿಯಾಗಿದೆ. ಯಾವಾಗ ಆಕ್ರೋಶ ಹೆಚ್ಚಾಯಿತೋ ಕ್ಷಮೆ ಕೇಳಿ ಪರಾರಿಯಾಗಿದ್ದಾನೆ. ಚಿಟ್ಲಘಟ್ಟದ ಬೈಗುಳಗಳ ರಾಜ ಏಕಾಏಕಿ ಎಸ್ಕೇಪ್. ಕಾಂಗ್ರೆಸ್ ನಾಯಕನ ಮಾತಿಗೆ ಕೇಸರಿ ಸೇನೆ ಕೆಂಡ. ಅಡಿಕೆಗೆ ಹೋದ ಮಾನ ಆನೆ ಕೊಟ್ಟರೂ ಬರಲ್ವಂತೆ. ಆ ಮಾತು ಚಿಟ್ಲಘಟ್ಟದ ಕಾಂಗ್ರೆಸ್ ಮುಖಂಡ ರಾಜು ಗೌಡಗೆ ಸರಿಯಾಗಿ ಅನ್ವಯ ಆಗುತ್ತೆ. ಬ್ಯಾನರ್ ತರುವ ವಿಚಾರಕ್ಕೆ ನಗರಸಭೆ ಪೌರಾಯುಕ್ತೆ ಅಮೃತ ಗೌಡಗೆ ಬೆದರಿಕೆ ಹಾಕಿ ಸಾಹೇಬರು ಸಂಕಷ್ಟಕ್ಕೆ ಸಿಲುಕಿಕೊಂಡಿದ್ದಾರೆ. ರಾಜು ಗೌಡ ವಿರುದ್ಧ ಬಿಜೆಪಿ ಹಾಗೂ ಜೆಡಿಎಸ್ ನಾಯಕರು ಇದೀಗ ಪ್ರತ್ಯೇಕ ದೂರನ್ನ ನೀಡಿದ್ದಾರೆ. ಸಿದ್ದರಾಮಯ್ಯ ಯಾರಿಗೂ ಮರ್ಯಾದೆ ಕೊಡಲ್ಲ, ರಾಜು ಗೌಡನನ್ನು ಒತ್ತು ಒಳಗೆ ಹಾಕಬೇಕು. ಒಂದು ಊರಿನ ಅಂದವನ್ನು ಹಾಳು ಮಾಡುವಂತಹ ಇಂತಹ ಒಂದು ಬೆಳವಣಿಗೆಗಳಿಗೆ ಅವಕಾಶ ಮಾಡಿಕೊಡ್ಬೇಡಿ. ಅದಕ್ಕಿಂತ ಮೊದಲು ಕರ್ನಾಟಕದಲ್ಲಿರುವಂತಹ ಅಧಿಕಾರಿ ವರ್ಗಕ್ಕೆ ಒಂದು ವಿಶ್ವಾಸ ಬರಬೇಕು ಅಂತ ಹೇಳಿದ್ರೆ ನಿಮ್ಮ ಪಕ್ಷದ ಪುಡಾರಿ ಇದನ್ನಲ್ಲ ಅವನು ಒದ್ದು ಒಳಗಾಕಿ. ರಾಜು ಗೌಡ ತಪ್ಪನ್ನು ಸಮರ್ಥಿಸಿಕೊಳ್ಳಲ್ಲ. ಸಾಕ್ಷ್ಯ ಕ್ರಮ ತಗೊಳ್ತೀವಿ. ಯಾರೇ ಪಾರ್ಟಿ ಇಲ್ಲಿ, ಕಾಂಗ್ರೆಸ್ ಇಲ್ಲಿ, ಬಿಜೆಪಿ ಇಲ್ಲಿ, ದಳ ಇಲ್ಲಿ, ಅವ್ರು ಮಾಡಿದ ತಪ್ಪೇ. ಅದನ್ನ ಯಾವ ಸಮರ್ಥನೆ ಮಾಡಲ್ಲ. ನಾವು ಆ ರಕ್ಷಣೆ ಕೂಡ ಕೊಡೋದಿಲ್ಲ. ಜಮೀರ್ ಅಹಮದ್ ಮಗ ಇರಲಿ, ಯಾರೇ ಮಗ ಇರಲಿ, ಯಾರು ತಪ್ಪು ಮಾಡ್ತಾರೆ ಅವ್ರ ಮೇಲೆ ರಕ್ಷಣೆ ಕೊಡೋದಿಲ್ಲ. ನಮ್ಮ ಸರ್ಕಾರದಲ್ಲಿ ಅಂತ ತಪ್ಪು ಮಾಡೋದ್ರ ಮೇಲೆ ಈಗಾಗಲೇ FIR ಮಾಡಿ ಅವ್ರ ಮೇಲೆ ಆಕ್ಷನ್ ತಗೋಬೇಕಂತ ಹೇಳ್ತೀವಿ ನಾವು. ಕಾಂಗ್ರೆಸ್ ಮುಖಂಡ ರಾಜು ಗೌಡ ಬೆದರಿಕೆ ಪ್ರಕರಣ ರಾಜ್ಯಾದ್ಯಂತ ಕಿಡಿಹತ್ತಿದ್ದು ಕಾಂಗ್ರೆಸ್ ಪಕ್ಷಕ್ಕೆ ನುಂಗಲಾರದ ತುತ್ತಾಗಿದ್ದು ಸರ್ಕಾರ ಇದರ ಬಗ್ಗೆ ಯಾವ ರೀತಿ ಕ್ರಮವನ್ನು ಕೈಗೊಳ್ಳುತ್ತೆ ಕಾದು ನೋಡಬೇಕಾಗುತ್ತೆ. ಸುರೇಶ್, ರಿಪಬ್ಲಿಕ್ ಕನ್ನಡ, ಕೋಲಾರ. ನಗರಸಭೆ ಪೌರಾಯುಕ್ತೆಗೆ ಕಾಂಗ್ರೆಸ್ ಮುಖಂಡ ಬೆದರಿಕೆ ಹಾಕಿ ಅಸಂಬದ್ಧ ಮಾತಾಡಿ ರಾಜ್ಯದ ಜನರ ಆಕ್ರೋಶಕ್ಕೆ ಗುರಿಯಾಗಿದೆ. ಯಾವಾಗ ಆಕ್ರೋಶ ಹೆಚ್ಚಾಯಿತೋ ಕ್ಷಮೆ ಕೇಳಿ ಪರಾರಿಯಾಗಿದ್ದಾನೆ. ಚಿಟ್ಲಘಟ್ಟದ ಬೈಗುಳಗಳ ರಾಜ ಏಕಾಏಕಿ ಎಸ್ಕೇಪ್. ಕಾಂಗ್ರೆಸ್ ನಾಯಕನ ಮಾತಿಗೆ ಕೇಸರಿ ಸೇನೆ ಕೆಂಡ. ಅಡಿಕೆಗೆ ಹೋದ ಮಾನ ಆನೆ ಕೊಟ್ಟರೂ ಬರಲ್ವಂತೆ. ಆ ಮಾತು ಚಿಟ್ಲಘಟ್ಟದ ಕಾಂಗ್ರೆಸ್ ಮುಖಂಡ ರಾಜು ಗೌಡಗೆ ಸರಿಯಾಗಿ ಅನ್ವಯ ಆಗುತ್ತೆ. ಬ್ಯಾನರ್ ತರುವ ವಿಚಾರಕ್ಕೆ ನಗರಸಭೆ ಪೌರಾಯುಕ್ತೆ ಅಮೃತ ಗೌಡಗೆ ಬೆದರಿಕೆ ಹಾಕಿ ಸಾಹೇಬರು ಸಂಕಷ್ಟಕ್ಕೆ ಸಿಲುಕಿಕೊಂಡಿದ್ದಾರೆ. ರಾಜು ಗೌಡ ವಿರುದ್ಧ ಬಿಜೆಪಿ ಹಾಗೂ ಜೆಡಿಎಸ್ ನಾಯಕರು ಇದೀಗ ಪ್ರತ್ಯೇಕ ದೂರನ್ನ ನೀಡಿದ್ದಾರೆ. ಸಿದ್ದರಾಮಯ್ಯ ಯಾರಿಗೂ ಮರ್ಯಾದೆ ಕೊಡಲ್ಲ, ರಾಜು ಗೌಡನನ್ನು ಒತ್ತು ಒಳಗೆ ಹಾಕಬೇಕು. ಒಂದು ಊರಿನ ಅಂದವನ್ನು ಹಾಳು ಮಾಡುವಂತಹ ಇಂತಹ ಒಂದು ಬೆಳವಣಿಗೆಗಳಿಗೆ ಅವಕಾಶ ಮಾಡಿಕೊಡ್ಬೇಡಿ. ಅದಕ್ಕಿಂತ ಮೊದಲು ಕರ್ನಾಟಕದಲ್ಲಿರುವಂತಹ ಅಧಿಕಾರಿ ವರ್ಗಕ್ಕೆ ಒಂದು ವಿಶ್ವಾಸ ಬರಬೇಕು ಅಂತ ಹೇಳಿದ್ರೆ ನಿಮ್ಮ ಪಕ್ಷದ ಪುಡಾರಿ ಇದನ್ನಲ್ಲ ಅವನು ಒದ್ದು ಒಳಗಾಕಿ. ರಾಜು ಗೌಡ ತಪ್ಪನ್ನು ಸಮರ್ಥಿಸಿಕೊಳ್ಳಲ್ಲ. ಸಾಕ್ಷ್ಯ ಕ್ರಮ ತಗೊಳ್ತೀವಿ. ಯಾರೇ ಪಾರ್ಟಿ ಇಲ್ಲಿ, ಕಾಂಗ್ರೆಸ್ ಇಲ್ಲಿ, ಬಿಜೆಪಿ ಇಲ್ಲಿ, ದಳ ಇಲ್ಲಿ, ಅವ್ರು ಮಾಡಿದ ತಪ್ಪೇ. ಅದನ್ನ ಯಾವ ಸಮರ್ಥನೆ ಮಾಡಲ್ಲ. ನಾವು ಆ ರಕ್ಷಣೆ ಕೂಡ ಕೊಡೋದಿಲ್ಲ. ಜಮೀರ್ ಅಹಮದ್ ಮಗ ಇರಲಿ, ಯಾರೇ ಮಗ ಇರಲಿ, ಯಾರು ತಪ್ಪು ಮಾಡ್ತಾರೆ ಅವ್ರ ಮೇಲೆ ರಕ್ಷಣೆ ಕೊಡೋದಿಲ್ಲ. ನಮ್ಮ ಸರ್ಕಾರದಲ್ಲಿ ಅಂತ ತಪ್ಪು ಮಾಡೋದ್ರ ಮೇಲೆ ಈಗಾಗಲೇ FIR ಮಾಡಿ ಅವ್ರ ಮೇಲೆ ಆಕ್ಷನ್ ತಗೋಬೇಕಂತ ಹೇಳ್ತೀವಿ ನಾವು. ಕಾಂಗ್ರೆಸ್ ಮುಖಂಡ ರಾಜು ಗೌಡ ಬೆದರಿಕೆ ಪ್ರಕರಣ ರಾಜ್ಯಾದ್ಯಂತ ಕಿಡಿಹತ್ತಿದ್ದು ಕಾಂಗ್ರೆಸ್ ಪಕ್ಷಕ್ಕೆ ನುಂಗಲಾರದ ತುತ್ತಾಗಿದ್ದು ಸರ್ಕಾರ ಇದರ ಬಗ್ಗೆ ಯಾವ ರೀತಿ ಕ್ರಮವನ್ನು ಕೈಗೊಳ್ಳುತ್ತೆ ಕಾದು ನೋಡಬೇಕಾಗುತ್ತೆ. ಸುರೇಶ್, ರಿಪಬ್ಲಿಕ್ ಕನ್ನಡ, ಕೋಲಾರ. ನಗರಸಭೆ ಪೌರಾಯುಕ್ತೆಗೆ ಕಾಂಗ್ರೆಸ್ ಮುಖಂಡ ಬೆದರಿಕೆ ಹಾಕಿ ಅಸಂಬದ್ಧ ಮಾತಾಡಿ ರಾಜ್ಯದ ಜನರ ಆಕ್ರೋಶಕ್ಕೆ ಗುರಿಯಾಗಿದೆ. ಯಾವಾಗ ಆಕ್ರೋಶ ಹೆಚ್ಚಾಯಿತೋ ಕ್ಷಮೆ ಕೇಳಿ ಪರಾರಿಯಾಗಿದ್ದಾನೆ. ಚಿಟ್ಲಘಟ್ಟದ ಬೈಗುಳಗಳ ರಾಜ ಏಕಾಏಕಿ ಎಸ್ಕೇಪ್. ಕಾಂಗ್ರೆಸ್ ನಾಯಕನ ಮಾತಿಗೆ ಕೇಸರಿ ಸೇನೆ ಕೆಂಡ. ಅಡಿಕೆಗೆ ಹೋದ ಮಾನ ಆನೆ ಕೊಟ್ಟರೂ ಬರಲ್ವಂತೆ. ಆ ಮಾತು ಚಿಟ್ಲಘಟ್ಟದ ಕಾಂಗ್ರೆಸ್ ಮುಖಂಡ ರಾಜು ಗೌಡಗೆ ಸರಿಯಾಗಿ ಅನ್ವಯ ಆಗುತ್ತೆ. ಬ್ಯಾನರ್ ತರುವ ವಿಚಾರಕ್ಕೆ ನಗರಸಭೆ ಪೌರಾಯುಕ್ತೆ ಅಮೃತ ಗೌಡಗೆ ಬೆದರಿಕೆ ಹಾಕಿ ಸಾಹೇಬರು ಸಂಕಷ್ಟಕ್ಕೆ ಸಿಲುಕಿಕೊಂಡಿದ್ದಾರೆ. ರಾಜು ಗೌಡ ವಿರುದ್ಧ ಬಿಜೆಪಿ ಹಾಗೂ ಜೆಡಿಎಸ್ ನಾಯಕರು ಇದೀಗ ಪ್ರತ್ಯೇಕ ದೂರನ್ನ ನೀಡಿದ್ದಾರೆ.
ಸಿದ್ದರಾಮಯ್ಯ ಯಾರಿಗೂ ಮರ್ಯಾದೆ ಕೊಡಲ್ಲ. ರಾಜು ಗೌಡನನ್ನು ಒತ್ತು ಒಳಗೆ ಹಾಕಬೇಕು. ಒಂದು ಊರಿನ ಅಂದವನ್ನು ಹಾಳು ಮಾಡುವಂತಹ ಇಂತಹ ಒಂದು ಬೆಳವಣಿಗೆಗಳಿಗೆ ಅವಕಾಶ ಮಾಡಿಕೊಡ್ಬೇಡಿ. ಅದಕ್ಕಿಂತ ಮೊದಲು ಕರ್ನಾಟಕದಲ್ಲಿರುವಂತಹ ಅಧಿಕಾರಿ ವರ್ಗಕ್ಕೆ ಒಂದು ವಿಶ್ವಾಸ ಬರಬೇಕು ಅಂತ ಹೇಳಿದ್ರೆ ನಿಮ್ಮ ಪಕ್ಷದ ಪುಡಾರಿ ಇದನ್ನಲ್ಲ ಅವನು ಒದ್ದು ಒಳಗಾಕಿ. ರಾಜು ಗೌಡ ತಪ್ಪನ್ನು ಸಮರ್ಥಿಸಿಕೊಳ್ಳಲ್ಲ. ಸಾಕ್ಷಿ ಮತ ತಗೊಳ್ತೀವಿ. ಯಾರೇ ಪಾರ್ಟಿ ಇರಲಿ, ಕಾಂಗ್ರೆಸ್ ಇಲ್ಲಿ, ಬಿಜೆಪಿ ಇಲ್ಲಿ, ದಳ ಇಲ್ಲಿ, ಅವ್ರು ಮಾಡಿದ ತಪ್ಪು ತಪ್ಪೆ. ಅದನ್ನ ಯಾವ ಸಮರ್ಥನೆ ಮಾಡಲ್ಲ ನಾವು, ಆ ರಕ್ಷಣೆ ಕೂಡ ಕೊಡೋದಿಲ್ಲ. ಜಮೀರ್ ಅಹಮದ್ ಮಗ ಇರಲಿ, ಯಾರೇ ಮಗ ಇರಲಿ, ಯಾರು ತಪ್ಪು ಮಾಡ್ತಾರೆ ಅವ್ರ ಮೇಲೆ ರಕ್ಷಣೆ ಕೊಡೋದಿಲ್ಲ ನಮ್ಮ ಸರ್ಕಾರದಲ್ಲಿ. ಅಂತ ತಪ್ಪು ಮಾಡೋದ್ರ ಮೇಲೆ ಈಗಾಗಲೇ FIR ಮಾಡಿ ಅವ್ರ ಮೇಲೆ ಆಕ್ಷನ್ ತಗೋಬೇಕಂತ ಹೇಳ್ತೀವಿ ನಾವು. ಕಾಂಗ್ರೆಸ್ ಮುಖಂಡ ರಾಜು ಗೌಡ ಬೆದರಿಕೆ ಪ್ರಕರಣ ರಾಜ್ಯಾದ್ಯಂತ ಕಿಡಿಹತ್ತಿದ್ದು ಕಾಂಗ್ರೆಸ್ ಪಕ್ಷಕ್ಕೆ ನುಂಗಲಾರದ ತುತ್ತಾಗಿದ್ದು ಸರ್ಕಾರ ಇದರ ಬಗ್ಗೆ ಯಾವ ರೀತಿ ಕ್ರಮವನ್ನು ಕೈಗೊಳ್ಳುತ್ತೆ ಕಾದು ನೋಡಬೇಕಾಗುತ್ತೆ. ಸುರೇಶ್, ರಿಪಬ್ಲಿಕ್ ಕನ್ನಡ, ಕೋಲಾರ. ನಗರಸಭೆ ಪೌರಾಯುಕ್ತೆಗೆ ಕಾಂಗ್ರೆಸ್ ಮುಖಂಡ ಬೆದರಿಕೆ ಹಾಕಿ ಅಸಂಬದ್ಧ ಮಾತಾಡಿ ರಾಜ್ಯದ ಜನರ ಆಕ್ರೋಶಕ್ಕೆ ಗುರಿಯಾಗಿದೆ. ಯಾವಾಗ ಆಕ್ರೋಶ ಹೆಚ್ಚಾಯಿತೋ ಕ್ಷಮೆ ಕೇಳಿ ಪರಾರಿಯಾಗಿದ್ದಾನೆ. ಚಿಟ್ಲಘಟ್ಟದ ಬೈಗುಳಗಳ ರಾಜ ಏಕಾಏಕಿ ಎಸ್ಕೇಪ್. ಕಾಂಗ್ರೆಸ್ ನಾಯಕನ ಮಾತಿಗೆ ಕೇಸರಿ ಸೇನೆ ಕೆಂಡ. ಅಡಿಕೆಗೆ ಹೋದ ಮಾನ ಆನೆ ಕೊಟ್ಟರೂ ಬರಲ್ವಂತೆ. ಆ ಮಾತು ಚಿಟ್ಲಘಟ್ಟದ ಕಾಂಗ್ರೆಸ್ ಮುಖಂಡ ರಾಜು ಗೌಡಗೆ ಸರಿಯಾಗಿ ಅನ್ವಯ ಆಗುತ್ತೆ. ಬ್ಯಾನರ್ ತರುವ ವಿಚಾರಕ್ಕೆ ನಗರಸಭೆ ಪೌರಾಯುಕ್ತೆ ಅಮೃತ ಗೌಡಗೆ ಬೆದರಿಕೆ ಹಾಕಿ ಸಾಹೇಬರು ಸಂಕಷ್ಟಕ್ಕೆ ಸಿಲುಕಿಕೊಂಡಿದ್ದಾರೆ. ರಾಜು ಗೌಡ ವಿರುದ್ಧ ಬಿಜೆಪಿ ಹಾಗೂ ಜೆಡಿಎಸ್ ನಾಯಕರು ಇದೀಗ ಪ್ರತ್ಯೇಕ ದೂರನ್ನ ನೀಡಿದ್ದಾರೆ. ಸಿದ್ದರಾಮಯ್ಯ ಯಾರಿಗೂ ಮರ್ಯಾದೆ ಕೊಡಲ್ಲ. ರಾಜು ಗೌಡನನ್ನು ಒತ್ತು ಒಳಗೆ ಹಾಕಬೇಕು. ಒಂದು ಊರಿನ ಅಂದವನ್ನು ಹಾಳು ಮಾಡುವಂತಹ ಇಂತಹ ಒಂದು ಬೆಳವಣಿಗೆಗಳಿಗೆ ಅವಕಾಶ ಮಾಡಿಕೊಡ್ಬೇಡಿ. ಅದಕ್ಕಿಂತ ಮೊದಲು ಕರ್ನಾಟಕದಲ್ಲಿರುವಂತಹ ಅಧಿಕಾರಿ ವರ್ಗಕ್ಕೆ ಒಂದು ವಿಶ್ವಾಸ ಬರಬೇಕು ಅಂತ ಹೇಳಿದ್ರೆ ನಿಮ್ಮ ಪಕ್ಷದ ಪುಡಾರಿ ಇದನ್ನಲ್ಲ ಅವನು ಒದ್ದು ಒಳಗಾಕಿ. ರಾಜು ಗೌಡ ತಪ್ಪನ್ನು ಸಮರ್ಥಿಸಿಕೊಳ್ಳಲ್ಲ. ಸಾಕ್ಷಿ ಮತ ತಗೊಳ್ತೀವಿ. ಯಾರೇ ಪಾರ್ಟಿ ಇರಲಿ, ಕಾಂಗ್ರೆಸ್ ಇಲ್ಲಿ, ಬಿಜೆಪಿ ಇಲ್ಲಿ, ದಳ ಇಲ್ಲಿ, ಅವ್ರು ಮಾಡಿದ ತಪ್ಪು ತಪ್ಪೆ. ಅದನ್ನ ಯಾವ ಸಮರ್ಥನೆ ಮಾಡಲ್ಲ ನಾವು, ಆ ರಕ್ಷಣೆ ಕೂಡ ಕೊಡೋದಿಲ್ಲ. ಜಮೀರ್ ಅಹಮದ್ ಮಗ ಇರಲಿ, ಯಾರೇ ಮಗ ಇರಲಿ, ಯಾರು ತಪ್ಪು ಮಾಡ್ತಾರೆ ಅವ್ರ ಮೇಲೆ ರಕ್ಷಣೆ ಕೊಡೋದಿಲ್ಲ ನಮ್ಮ ಸರ್ಕಾರದಲ್ಲಿ. ಅಂತ ತಪ್ಪು ಮಾಡೋದ್ರ ಮೇಲೆ ಈಗಾಗಲೇ FIR ಮಾಡಿ ಅವ್ರ ಮೇಲೆ ಆಕ್ಷನ್ ತಗೋಬೇಕಂತ ಹೇಳ್ತೀವಿ ನಾವು. ಕಾಂಗ್ರೆಸ್ ಮುಖಂಡ ರಾಜು ಗೌಡ ಬೆದರಿಕೆ ಪ್ರಕರಣ ರಾಜ್ಯಾದ್ಯಂತ ಕಿಡಿಹತ್ತಿದ್ದು ಕಾಂಗ್ರೆಸ್ ಪಕ್ಷಕ್ಕೆ ನುಂಗಲಾರದ ತುತ್ತಾಗಿದ್ದು ಸರ್ಕಾರ ಇದರ ಬಗ್ಗೆ ಯಾವ ರೀತಿ ಕ್ರಮವನ್ನು ಕೈಗೊಳ್ಳುತ್ತೆ ಕಾದು ನೋಡಬೇಕಾಗುತ್ತೆ. ಸುರೇಶ್, ರಿಪಬ್ಲಿಕ್ ಕನ್ನಡ, ಕೋಲಾರ. ನಗರಸಭೆ ಪೌರಾಯುಕ್ತೆಗೆ ಕಾಂಗ್ರೆಸ್ ಮುಖಂಡ ಬೆದರಿಕೆ ಹಾಕಿ ಅಸಂಬದ್ಧ ಮಾತಾಡಿ ರಾಜ್ಯದ ಜನರ ಆಕ್ರೋಶಕ್ಕೆ ಗುರಿಯಾಗಿದೆ. ಯಾವಾಗ ಆಕ್ರೋಶ ಹೆಚ್ಚಾಯಿತೋ ಕ್ಷಮೆ ಕೇಳಿ ಪರಾರಿಯಾಗಿದ್ದಾನೆ. ಚಿಟ್ಲಘಟ್ಟದ ಬೈಗುಳಗಳ ರಾಜ ಏಕಾಏಕಿ ಎಸ್ಕೇಪ್. ಕಾಂಗ್ರೆಸ್ ನಾಯಕನ ಮಾತಿಗೆ ಕೇಸರಿ ಸೇನೆ ಕೆಂಡ. ಅಡಿಕೆಗೆ ಹೋದ ಮಾನ ಆನೆ ಕೊಟ್ಟರೂ ಬರಲ್ವಂತೆ. ಆ ಮಾತು ಚಿಟ್ಲಘಟ್ಟದ ಕಾಂಗ್ರೆಸ್ ಮುಖಂಡ ರಾಜು ಗೌಡಗೆ ಸರಿಯಾಗಿ ಅನ್ವಯ ಆಗುತ್ತೆ.